ಹಾಯ್, ಗುಡ್ ಮಾರ್ನಿಂಗ್. ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ಜನ ಎಲ್ಲ ಡೆಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಕಾರ್ನ ಬೈ ಮಾಡ್ಬೋದಾ, ಅಥವಾ ಕರ್ನಾಟಕ ಗಾಡಿಗಳನ್ನ ಯೂಸ್ಡ್ ಕಾರ್ನ ಬೈ ಮಾಡಬಹುದಾ? ಕೆಲವು ಕಡೆ ಫೇಕ್ ಆಗ್ತಿದೆ, ಕೆಲವು ಕಡೆ ಸ್ಕ್ಯಾಮ್ ಮಾಡ್ತಿದ್ದಾರೆ, ಕೆಲವು ಕಡೆ ಮೋಸ ಹೋಗ್ತಿದ್ವಿ, ಕೆಲವು ಕಡೆ ಜೆನ್ಯೂನ್ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿ, ನನಗನ್ಸಿರೋ ಮಾಹಿತಿಗಳು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಇರಲಿ. ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡಿ. ಹಾಗೆ ಯಾರೇ ಯೂಸ್ಡ್ ಕಾರ್ ಅಥವಾ ಹೊಸ ಕಾರ್ಗಳನ್ನ ತೊಗೋಬೇಕು ಅಂತಿದ್ದವ್ರಿಗೆ ಒಂದು ಜಲ್ಲಾಕ್ನ ತಿಳ್ಕೋಬೇಕು ಅಂತಿದ್ರೆ ಈ ಚಾನಲ್ನ ರೆಫರ್ ಮಾಡಿ. ಈ ಒಂದು ಸ್ಪೆಷಲಿ ವಿಡಿಯೋನಲ್ಲಿ ಯಾವ ಕಾರ್ನ ತಂದರೆ ನನಗೆ ಉಪಯುಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ತೀನಿ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನನಗೊಬ್ಬರು ಫೋನ್ ಮಾಡಿದರು. ಸೊ ಲೋನ್ ಪ್ಯಾನ್ ಇಂಡಿಯಾ ಲೋನ್ ಅಂತ ಹೇಳ್ತಾರೆ, ಡೆಲ್ಲಿಗೆ ಹೋದರೆ ತೊಗೋಬಹುದಾ, ಅಲ್ಲಿ ಲೋನ್ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತಾ? ಯಾಕಂದ್ರೆ ನಂದಿರೋದೆಲ್ಲ ಡೀಟೇಲ್ಸ್ ಎಲ್ಲ ಕರ್ನಾಟಕದ್ದು ಅಥವಾ ಸೌತ್ ಇಂಡಿಯಾದು, ಬಟ್ ಅಲ್ಲೇನು ಪ್ರಾಬ್ಲಮ್ ಆಗಲ್ವಾ? ಹಾಗೆ ಇದೆಲ್ಲ ಕೂಡ ಇದೆ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಲೋನ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ನೀವು ಯಾರನ್ನ ವೆಹಿಕಲ್ಗಳನ್ನ ನೀವು ಅಲ್ಲಿ ತೊಗೊಳ್ತಾ ಇದ್ದರೆ ಅಲ್ಲಿ ಪ್ಯಾನ್ ಇಂಡಿಯಾ ಲೋನ್ ಸಿಗುತ್ತೆ. ಸೊ ನೀವು ಯಾವುದೇ ಸ್ಟೇಟಲ್ಲಿದ್ದರೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದರೆ ಖಂಡಿತ ನಿಮಗೆ ಲೋನ್ ಸಿಗುತ್ತೆ, ಅದರಲ್ಲಿರೋ ಮಾತಿಲ್ಲ. ಬಟ್ ನಂದು ನಿಮಗೆ ಸ್ಟ್ರಾಂಗ್ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಯೂಸ್ಡ್ ಕಾರ್ಗೆ ಲೋನ್ ತೊಗೊಳಕ್ಕೆ ಹೋಗಬೇಡಿ. ಈವನ್ ಅದು ಕರ್ನಾಟಕ ಗಾಡಿ ಆಗಿದ್ರೂ ಪರವಾಗಿಲ್ಲ ಅಥವಾ ಇಲ್ಲಾದರೂ ಪರವಾಗಿಲ್ಲ, ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ 1 to ಡಬಲ್ ಇರ್ತದೆ. ಹೊಸ ಗಾಡಿ ತೊಗೊಂಡಾಗ ನಿಮ್ಗೆ ಏನು ಇಂಟ್ರೆಸ್ಟ್ ಬರುತ್ತೋ ಆಲ್ಮೋಸ್ಟ್ ಅದು 1.5 ಅಥವಾ 1.7 ಆಲ್ಮೋಸ್ಟ್ 2 ಅನ್ಕೊಳ್ಳಿ, ಕೆಲವು ಸಲ ಡಬಲ್ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ಮತ್ತು ನಿಮಗೆ ಅದು ಕೆಲವು ಗಾಡಿಗಳಿಗೆ ಮಾತ್ರ, ಉದಾಹರಣೆಗೆ 2013 ಅಥವಾ 2014 ಐ ಥಿಂಕ್, ಆ ಮಾಡಲ್ ಮೇಲಿರೋ ಗಾಡಿಗಳಿಗೆಲ್ಲನೂ ಕೂಡ ಲೋನ್ ಸಿಗುತ್ತೆ. ಬಟ್ ನನ್ನ ಪ್ರಕಾರ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ನಿಮ್ಮ ಬಜೆಟಲ್ಲಿ ಎಷ್ಟಿದೆಯೋ ಅದಕ್ಕೆ ಸ್ವಲ್ಪ 1 ಲಕ್ಷ ಆಜು ಬಾಜುಲಿದ್ದರೆ ಟಚ್ ಮಾಡಿ ಅಷ್ಟೇ. ತೀರಾ ರಿಸ್ಕ್ ತೊಗೊಂಡು ಲೋನ್ಗಿನೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಹಂಗೆ ನೀವು ಲೋನ್ ತೊಗೊಂಡು ಅದೇನ ತೊಗೊಂಡ್ರೆ, ಉದಾಹರಣೆಗೆ ನೀವೊಂದು ಟೊಯೋಟಾ ಇನೋವಾ ತೊಗೊಂಡು ಅದು ಲೋನ್ ತೀರಿಸೋಷ್ಟೊತ್ತಿಗೆ ಆ ಲೋನ್ದು ಇಂಟ್ರೆಸ್ಟ್ ರೇಟೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಬಿಟ್ರೆ ನಿಜವಾಗ್ಲೂ ನಿಮ್ಗೆ ಅನಿಸುತ್ತೆ ಇನ್ನೂ ಸ್ವಲ್ಪ ಹಾಕಿದರೆ ಕ್ರಿಸ್ಟಾನೇ ಬಂದುಬಿಟ್ಟಿರೋದಲ್ಲ ಅಂತ ಅನಿಸ್ಬಿಡ್ತಾರೆ. ನಿಜವಾಗ್ಲೂ ಇದು ನಾನು ಮಾಡಿದ್ದೀನಿ, ಆ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಸೊ ಹಂಗಾಗಿ ದಯವಿಟ್ಟು ಯೂಸ್ಡ್ ಕಾರ್ಗೆ ಲೋನ್ನ 99.99% ಅವಾಯ್ಡ್ ಮಾಡಿ. ನಿಮ್ಮ ವೇಳೆ ನೀವು ತೊಗೋಬೇಕು ಅಂತಿದ್ರೂ ಅದನ್ನೊಂದು ಹೇಳ್ತೀನಿ, ನೀವು ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮೊಂದು 2-3 ತಿಂಗಳಲ್ಲಿ ತೀರಿಸ್ಬಿಡ್ತೀನಿ, ಯಾವುದೊಂದು ದುಡ್ಡು ಬರುತ್ತೆ, ಫುಲ್ ಕ್ಲಿಯರ್ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೊಂದಿಷ್ಟು ರೇಟ್ ಅಂತಲೇ ಇರ್ತದೆ. ಸೊ ಅವರು ಅಂತೂ ಯಾವತ್ತೂ ಲಾಸ್ ಮಾಡ್ಕೊಂಡ್ರೆ ನಿಮ್ಗೆ ಲೋನ್ ಕೊಡೋಲ್ಲ. ನೀವು ಫುಲ್ ತೀರಿಸಿದ್ರೆ ಅವ್ರು ಸಂತೋಷ. ನೀವು ಇನ್ ಕೇಸ್ ಅರ್ಧಕ್ಕೆ 6 ಮಂತ್ಗೆ ರೆಡಿ ಮಾಡ್ಕೊಂಬಿಡ್ತೀನಿ, 1 ಇಯರ್ಸ್ಗೆ ರೆಡಿ ಮಾಡ್ಕೊಂಬಿಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಒಂದಷ್ಟು ಆ್ಯಡ್ ಮಾಡ್ತಾರೆ. ಸೊ ನೀವು ಹೆಂಗೆ ಮಾಡೋದು ಅವ್ರು ಲಾಭ ಮಾಡ್ಕೊಂಡೇ ಮಾಡ್ತಾರೆ. ಸೊ ನನ್ನ ಉದ್ದೇಶ ನಿಮ್ಗೆ ಏನು ಹೇಳ್ತಿದ್ದೀನಿ, ನಿಮಗೆ ಲೋನ್ಗೇನು ಮಾಡಿ ತೊಗೊಳೋಗಿದ್ರೆ ಹೊಸ ಗಾಡಿನೇ ತೊಗೊಂಬಿಡಿ, ಬೆಸ್ಟು, ರಿಸ್ಕೇ ಇರಲ್ಲ. ಫಸ್ಟ್ ಓನರ್ ನೀವೇ ಆಗಿರ್ತೀರ, ಹೊಸ ಗಾಡಿ 0 ಕಿಲೋಮೀಟ್ರ್ನ ರನ್ನಿಂಗ್ ಇರ್ತದೆ, ನಿಮಗೆ ಕಂಪ್ನಿ ಗ್ಯಾರಂಟಿ ಇರ್ತದೆ, ನಮ್ಮದೇ ಸಿಟಿ, ಯಾವನಿಗೆ ಹೋಗಿ ಕೇಳೋಂಗಿಲ್ಲ, ಏನಿಲ್ಲ. ಲೋನ್ ತೊಗೊಳಗಿದ್ರೆ ಹೊಸ ಗಾಡಿ ಮೇಲೆ ತಗೊಳ್ಳಿ. ಹಳೆಯ ಗಾಡಿಗೆ ನಾನಂತೂ ಖಂಡಿತ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಅದು ವರ್ತಿಲ್ಲ. ಮತ್ತು ನಿಮಗೆ ಯಾಕಾದ್ರೂ ತೊಗೊಂಡು ಅಂತ ಅನಿಸ್ಬಿಡ್ತದೆ ಲೋನು, ಹಂಗಾಗ್ಬಿಡುತ್ತೆ. ಗಾಡಿ ಎಷ್ಟೇ ಸೂಪರ್ ಆಗಿದ್ರು ಕೂಡ ನಿಮಗೆ ಲೋನ್ ಅನ್ನೋ ತಲೆ ಮೇಲೆ ಬಿದ್ದುಬಿಡ್ತಂದರೆ ಮತ್ತು ಅದು ಇಂಟ್ರೆಸ್ಟ್, ಇದು ಮಂತ್ಲಿ EMI ಕೂಡ ಜಾಸ್ತಿ ಇರ್ತದೆ. ಇದಕ್ಕೆ ನಿಮ್ಗೊಂದು 10-15 ಸಾವಿರ ಒಳಗೆ ಬರೋಂಗಿದ್ರೆ ಅದು ನಿಮ್ಮೊಂದು 20-21 ಸಾವಿರ ಹಂಗೆ ಬರುತ್ತೆ ಇಂಟ್ರೆಸ್ಟ್ ರೇಟು. ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗಾಗಿ ನಾನು ರೆಕಮೆಂಡ್ ಮಾಡಲ್ಲ. ಓಕೆ, ಸೊ ಈ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ರಿಲಯಬಲ್ ಕಾರ್ಸ್. ಸೊ ಮೋಸ್ಟ್ ರಿಲಯಬಲ್ ಕಾರ್ಸ್ ಅಂತ ಒಂದಷ್ಟು ಇದೆ. ಸೊ ನಾವು ಹೋದರೆ ಯಾವ ಥರ ವೆಹಿಕಲ್ಸ್ಗಳನ್ನ ಚೂಸ್ ಮಾಡಬಹುದು, ಯಾವ ಒಂದು ವೆಹಿಕಲ್ ನನಗೆ ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ನಿಮ್ಮ ಪರ್ಸನಲ್ ಒಪಿನಿಯನ್. ಬಟ್ ನನ್ನ ಆಸ್ಪೆಕ್ಟ್ ಇದೆ, ನಾನು ನಿಮ್ಗೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಕೆಲವು ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಹೋದರೆ ಡೀಸೆಲ್ ವೆಹಿಕಲ್ ತೊಗೊಳ್ತಿದ್ದೀನಿ, ದೊಡ್ಡ ವೆಹಿಕಲ್ ತೊಗೊಳ್ತಾ ಇದ್ದೀನಿ ಅನ್ನೋ ಹಾಗಿದ್ರೆ ಮಾತ್ರ ನೀವು ನಾರ್ತ್ ಡೆಲ್ಲಿ NCR ಕ್ಯಾಟಗರಿ ಏನು ಬರುತ್ತೋ ಇವುಗಳಿಗೆ ಹೋಗಿ ನೀವು ಗಾಡಿನ ಸರ್ಚ್ ಮಾಡಿ ತೊಗೊಂಬನ್ನಿ. ಇದು ನಿಮಗೆ ಒಂದು ಲೆವೆಲ್ಗೆ ಲಾಭ ಖಂಡಿತ ಮಾಡುತ್ತೆ, ಅದರಲ್ಲಿ 2 ದೂಸರ ಮಾತಿಲ್ಲ. ಬಟ್ ನೀವೇನಾದ್ರೂ ಚಿಕ್ಕ ಗಾಡಿಗೆ ಹೋಗ್ತಾಯಿದ್ದೀನಿ, ಸೆಡಾನು ಓಕೆ, ಬಟ್ ಚಿಕ್ಕ ಗಾಡಿಗೆ ಹೋಗಿ ಹ್ಯಾಚ್ಬ್ಯಾಕ್ಗೆ ಹೋಗ್ತಾಯಿದ್ದೀನಿ, ಇಲ್ಲ ಸಣ್ಣ ಪುಟ್ಟ ಚಿಕ್ಕದು ಯಾವುದೋ ಕೈಗಾರು, ಆಮೇಲೆ ಯಾವುದಾದ್ರು ಮ್ಯಾಗ್ನೆಟು, ಕ್ರೇಟಾ, ಸೆಲ್ಟಾಸ್, ಈ ಥರ ಕ್ರಾಸ್ ಓವರ್, ಈ ಥರ ಸೋ ಕಾಲ್ಡ್ SUVಗಳು ಇವೆಲ್ಲ ಏನಿದೆಯೋ, ಸೊ ಇದಕ್ಕೆಲ್ಲ ದಯವಿಟ್ಟು ಹೋಗಬೇಡಿ. ಅದು ನಿಮ್ಗೇನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಸ್ವಲ್ಪ ದೊಡ್ಡ ವೆಹಿಕಲ್ಗಳಿಗೆ ಹೋಗಿ. ಸಬ್ 4 ಮೀಟರ್ ನೀವು ಈಕೋಸ್ಪೋರ್ಟ್ ಒಂದು ಚೂಸ್ ಮಾಡಬಹುದು. ಅದನ್ನು ಬಿಟ್ಟರೆ ಡಸ್ಟರು, ನಿಸಾನ್ ಟೆರಾನಾ ಇದನ್ನು ಚೂಸ್ ಮಾಡಬಹುದು, ಒಳ್ಳೆ ಆಪ್ಷನ್. ಡಸ್ಟರ್ಗಿಂತ ಟೆರಾನೋ ಯೂಸ್ ಮಾಡಿ, ಯಾಕಂದ್ರೆ ಲುಕ್ ಫಿನಿಶಿಂಗ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ನಿಮಗೆ ಸಸ್ಪೆನ್ಷನ್ಸ್ ಎಲ್ಲ ನಿಮಗೆ ಡಸ್ಟರ್ ಕಂಪೇರ್ ಮಾಡಿದ್ರೆ ಇದರಲ್ಲಿನೂ ಕೂಡ ಬೆಟ್ರಾಗೇ ಇರುತ್ತೆ. ಬಟ್ ನೀವು ಇಲ್ಲಿ ನೋಡೋದಕ್ಕೆ ನಿಮಗೆ ಡಸ್ಟರ್ಗಿಂತ ನಿಸಾನ್ ಟೆರಾನೋ ಕೂಡ ತುಂಬ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಎಲ್ಲ ವೆರೈಟಿ ಇರುತ್ತೆ. ಸೇಮ್ 2 ಒಂದೇ ಗಾಡಿನೇ, ಅದು ನಿಮಗೆ ಅದು ಬೇರೆ ಬ್ರ್ಯಾಂಡಲ್ಲಿ ಬರುತ್ತೆ, ಇದು ಬೇರೆ ಬ್ರ್ಯಾಂಡಲ್ಲಿ ಬರುತ್ತೆ ಅಷ್ಟೇ.
ಸೊ ನೀವು ಅದನ್ನು ಚೂಸ್ ಮಾಡಬಹುದು. ಇನ್ನು ಕೆಲವರು ಯಾರೋ ಕೇಳಿದ್ರು ವೋಕ್ಸ್ ವ್ಯಾಗನ್ ಬಗ್ಗೆ ಕೇಳಿದ್ರು, ವೋಕ್ಸ್ ವ್ಯಾಗನ್ಗಳು ತೊಗೋಬೋದಾ ಅಂತ. ಖಂಡಿತ ತೊಗೋಬಹುದು, ಅದರಲ್ಲಿ ತಪ್ಪಿಲ್ಲ, ಅದೊಂದು ಸೂಪರ್ ಗಾಡಿಗಳು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ನಿಮಗೆ ಅಲ್ಲಿ ಆ ಥರ ಒಳ್ಳೆ ಗಾಡಿ ಸಿಗುತ್ತೆ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡೋಕ್ಕಾಗಲ್ಲ. ಚೆನ್ನಾಗಿರೋ ರಫ್ ಆ್ಯಂಡ್ ಟಫ್ ಇರೋ ಗಾಡಿಗಳನ್ನ ಅಧ್ವಾನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈ ಥರ ಒಳ್ಳೊಳ್ಳೆ ಜರ್ಮನ್ ಮೇಡ್ ಕಂಪ್ನಿಗಳು ಗಾಡಿಗಳನ್ನೆಲ್ಲ ಇದ್ದಿದ್ದು ದರಿದ್ರವಾಗಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾನು ನಿಮಗೆ ಅಶ್ಯೂರ್ಡ್ ಮಾಡೋಕ್ಕಾಗಲ್ಲ ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತೆ ವೋಕ್ಸ್ ವ್ಯಾಗನ್ದು ಅಂತ. ಇನ್ ಕೇಸ್ ನಿಮ್ಗೆ ಏನಾದರೂ ವೋಕ್ಸ್ ವ್ಯಾಗನ್ಗಳು ಗಾಡಿಗಳು ಯಾವುದೇ ಆಗಿರಲಿ ಚೆನ್ನಾಗಿ ಸಿಕ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ತೊಗೊಳ್ಳಿ, ಅದರಲ್ಲಿ ಏನೂ ಮಾತಾಡೋಂಗಿಲ್ಲ, ಒಳ್ಳೆ ಗಾಡಿನೇ. ಆದರೆ ಸ್ವಲ್ಪ ಮೈಂಟೆನೆನ್ಸ್ ಸ್ವಲ್ಪ ನೀವು ಕಂಪೇರ್ ಟು ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬಿಕಾಸ್ ಆಫ್ ಅದರದ್ದು ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ. ಮತ್ತು ಅದರದ್ದು ನಿಮಗೆ ಏನು ಮೇಯ್ನ್ ಮಾಡ್ಯೂಲೇ ನಿಮಗೆ ಅದು ಸ್ವಲ್ಪ ಹೈ ಇರುತ್ತೆ ನಾರ್ಮಲ್ ಕಂಪೇರ್ ಮಾಡಿದ್ರು. ಅದು ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ಕರೆಕ್ಟ್ ಇದೆ. ಬಟ್ ತುಂಬ ಜನಕ್ಕೆ ನಮಗೆಲ್ಲ ಏನು ಗೊತ್ತಾ, ಸುಜುಕಿ ಥರ ಗಾಡಿಗಳು ಬೇಕು, ಲೋ ಮೈಂಟೆನೆನ್ಸು, ಹೈ ಮೈಲೇಜು, ಸೆಕ್ಯೂರಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಜನಕ್ಕೆ ಹೀಗೆ ಬೇಕು. ಸೊ ಹಂಗಾಗಿ ನಾನು ಇದು ನೋಡಿ, ನೀವು ಯಾವುದೇ ವಿಡಿಯೋ ನೋಡಿ ನಾನು ಸುಜುಕಿ ಗಾಡಿಗಳನ್ನ ರೆಕಮೆಂಡೇ ಮಾಡೋದಿಲ್ಲ. ಇವತ್ತಿಗೂ ಈ ವಿಡಿಯೋದಲ್ಲೂ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ಬಟ್ ತುಂಬ ಜನ ಸ್ವಿಫ್ಟು ಬ್ರಿಝಾ ಕೇಳ್ತಾ ಇದ್ದೀರಾ. ಸೊ ಗಾಡಿ ನಿಮಗೆ ಇಂಜಿನ್ ವೈಸ್ ಚೆನ್ನಾಗಿದೆ ಅಷ್ಟೇ, ಮೈಂಟೆನೆನ್ಸ್ ವೈಸ್ ಕಡೆ ಚೆನ್ನಾಗಿರಬಹುದು ಅಷ್ಟೇ. ಬಟ್ ನಾನು ನಿಮಗೆ ಒಂದು ಫ್ಯಾಮಿಲಿ ಪರ್ಪಸ್ಗೆ ನೀವು ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನೇನು ನಿಮಗೆ ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ಸುಜುಕಿ ಗಾಡಿಗಳು ಅದಕ್ಕೆ ಯಾವುದೂ ರೆಕಮೆಂಡ್ ಮಾಡಲ್ಲ. ಸೊ ನಿಮಗೆ ಸ್ವಲ್ಪ ಉಜ್ಜಾಡೋಕ್ಕೆ ಬೇಕು, ಕಲಿಯೋದಕ್ಕೆ ಬೇಕು ಅಂತಿದ್ರೆ ಹಳೇ ಸ್ವಿಫ್ಟ್ ಗಾಡಿಗಳು 2008, 9 ಅಂಟಿಲ್ 2015ವರೆಗೂ ಇರುವಂಥ ಗಾಡಿಗಳನ್ನ ನೀವು ತುಂಬ ಕಡಿಮೆ 1.25 ಲಕ್ಷ 1.5 ಲಕ್ಷಕ್ಕೆಲ್ಲ ಸಿಗುತ್ತಲ್ಲ, ನೀವು ತೊಗೋಬಹುದು. ಚೆನ್ನಾಗಿದ್ದರೆ ತೊಗೋಬಹುದು, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಬಟ್ ನೀವು ನನ್ನ ಫ್ಯಾಮಿಲಿ ಇದನ್ನೊಂದು 5-6 ವರ್ಷ ಇಟ್ಕೋತೀನಿ, ಇದರಲ್ಲೇ ನಾನು ಟೂರ್ಗಳೆಲ್ಲ ಹೊಡಿತೀನಿ ಅಂದರೆ ದಯವಿಟ್ಟು ಸುಜುಕಿ ಗಾಡಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಚೆನ್ನಾಗಿರೋ ಗಾಡಿಗಳೇ ನಮ್ಗೆ ಅದನ್ನ ಹೆಲ್ಪ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಇನ್ನು ಹಂಗಿರೋ ಗಾಡಿಗಳು ತಂದುಬಿಟ್ರೆ ಅಧ್ವಾನ ಆಗಿಬಿಡ್ತದೆ. ಈಗ ದೊಡ್ಡ ಗಾಡಿಗಳ ಬಗ್ಗೆ ಯೋಚನೆ ಮಾಡೋಣ. ಸೊ ನೀವು ಏನಾದರೂ ತೊಗೊಳ್ತೀನಿ ಅಂತ ಹೇಳಿದ್ರೆ ನಂದು ಬೆಸ್ಟ್ ರೆಕಮೆಂಡೇಷನ್ ಇನೋವಾಗೆ ಹೊರಟೋಗ್ಬಿಡಿ. ಇನೋವಾ ಕ್ರಿಸ್ಟಾಗಿ ಹೋಗಿ ತೊಗೊಳ್ಳೋದು ಇನೋವಾನ ಚೆನ್ನಾಗಿದೆ, ಕ್ರಿಸ್ಟಾ ಇದು ಬೆಟರ್ ಆಪ್ಷನ್ಸ್ ನಿಮಗೆ. ಅದು ಯಾಕಂದರೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ. ಬಟ್ ನಿಮ್ಗೇನು ರಿಲಯಬಿಲಿಟಿ ಚೆನ್ನಾಗಿದೆ ಅದರಲ್ಲಿ ಮೈಂಟೆನೆನ್ಸ್ ಜಾಸ್ತಿ ಬರೋದಿಲ್ಲ, ಏನಿಲ್ಲ. ಒಂದು ಹ್ಯಾಚ್ ಬ್ಯಾಕಿಗೆ ಆಗೋಷ್ಟೇ ಅದು ಖರ್ಚಾಗುತ್ತೆ. ಸೊ ಹಂಗಾಗಿ ಅದು ಬೆಸ್ಟ್ ಆಪ್ಷನ್ಸ್ ಅದು. ಮತ್ತು ನಿಮ್ಗೆ ಅದು ಎಲ್ಲ ಕಡೆಯೂ ಈಸಾಗಿ ಸರ್ವಿಸ್ ಮಾಡ್ಬಿಡ್ತಾರೆ, ಲೋಕಲ್ಲೂ ಮಾಡ್ತಾರೆ, ಸರ್ವಿಸಲ್ಲೂ ಮಾಡ್ತಾರೆ, ಮಲ್ಟಿ ಬ್ರ್ಯಾಂಡ್ ಆಥರೈಸಲ್ಲೂ ಮಾಡ್ತಾರೆ. ಸೊ ಹಂಗಾಗಿ ಅದು ಬೆಟರ್, ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇರೋಲ್ಲ ಅದರಲ್ಲಿ. ಇನೋವಾ ಆಗಿರಲಿ, ಇನೋವಾ ಕ್ರಿಸ್ಟಾ ಆಗಿರಲಿ, ಫಾರ್ಚುನರ್ ಆಗಲಿ, ಓಲ್ಡ್ ಫಾರ್ಚುನರ್ 3 ಲೀಟ್ರ್ ಆಗಿರಲಿ, ಯಾವುದ್ರಲ್ಲೇ ಆಗಿರಲಿ ನಿಮಗೆ ನಾನು ಅವೆರಡು ಗಾಡಿನ ನಿಮಗೆ ಧೈರ್ಯವಾಗಿ ತೊಗೊಳ್ಳೋಕೆ ಹೇಳ್ತೀನಿ. ಓಕೆ, ಈ ಟೊಯೋಟೋದಲ್ಲಾದರೆ 2 ಗಾಡಿ, ಇನೋವಾ ಕ್ರಿಸ್ಟಾ. ಇನೋವಾನೂ ತುಂಬ ಹಳೇದಾಗಿದೆ, ಸೊ ಔಟ್ಡೇಟ್ ಆಗಿದೆ. ಸೊ ಇನೋವಾ ಕ್ರಿಸ್ಟಾನೇ ಔಟ್ಡೇಟ್ ಅಂದರೆ ಇದು ಔಟ್ಡೇಟೆಡ್. ಸೊ ಹಂಗಾಗಿ ಕ್ರಿಸ್ಟಾ ಬೆಟರ್ ಆಪ್ಷನ್. ಅದರಲ್ಲಿ ನೀವು VX Z ಏನು ಬೇಡ, ಅದು ನಿಮ್ಮ ಇಷ್ಟ. ಅದು ವೇರಿಯಂಟ್ ನನಗೆ ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ. ಬಟ್ ನಿಮಗೆ ಅದು ಒಂದು ಲೆವೆಲ್ಗೆ ಈಸಿ ಟು ಮೈಂಟೆನೆನ್ಸ್, ಮತ್ತು ನಿಮಗೆ ರಿಸೆಲ್ಲಿಂಗ್ ವ್ಯಾಲ್ಯೂ ಚೆನ್ನಾಗಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ನೀವು ಒಂದು ಎಕ್ಸಾಂಪಲಿಗೆ ಒಂದು ನಿಮ್ಮದೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಒಂದು 8 ಲಕ್ಷ 8.5 ಲಕ್ಷ ಆಯಿತು ಅಂತಲೇ ಅಂದ್ಕೊಳ್ಳಿ. ಯಾವುದೋ ತುಂಬ ಎಂಟ್ರಿ ಲೆವೆಲ್ ಆಫ್ ಕ್ರಿಸ್ಟಾ ಒಂದು 8.5 ಸಿಗುತ್ತೆ ನಿಮ್ಗೆ ಅಂತ ಅಂದ್ಕೊಳ್ಳಿ. ಇಲ್ಲಿ ತಂದು ರೆಡಿ ಮಾಡೋಕ್ಕೆ ಒಂದು 9.5 10 ಅಂತಲೇ ಅಂದ್ಕೊಳ್ಳಿ. 10 ಲಕ್ಷ ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿ ಓಡಿಸಿ ಜಮಾಯಿಸಿ ಒಂದು 2-3 ವರ್ಷ ಆಗಿ ಮಾರಿದ್ರೂ ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಒಂದು 50ರಿಂದ 1 ಲಕ್ಷ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ಸೇಲ್ ಮಾಡಿದಾಗ. ಅಥವಾ ನೀವೇನೇ ಇಟ್ಕೋಬಹುದು, ಅದು ಒಂದು ಲೆವೆಲ್ಗೆ ನಿಮಗೆ ಗ್ಯಾರಂಟಿ ಕೊಡಬಹುದು, ಕ್ರಿಸ್ಟಾ ಆಗಿರಲಿ ಫಾರ್ಚುನರ್ ಆಗಲಿ. ಬಟ್ 3 ಲೀಟ್ರ್ ಇಂಜಿನ್ದು ನಿಮಗೇನು ಫಾರ್ಚುನರ್ ಇದೆಯೋ ಅದು ತೀರಾ ಔಟ್ಡೇಟ್ ಆಯಿತು. ಬಟ್ ಒಳ್ಳೆ ಗಾಡಿ ನಿಮ್ಗದು 3 ಲೀಟರ್. ಬಟ್ ಮೈಲೇಜ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಬರಲ್ಲ ಅದು. ಅದರಲ್ಲೂ ನಿಮಗೆ 4x4 4x2 ಎಲ್ಲ ಆಪ್ಷನ್ಸ್ ಕೂಡ ಚೆನ್ನಾಗಿದೆ. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಹೊಸ ಫಾರ್ಚುನರ್ ನಿಮಗೆ ತೀರಾ ಎಕ್ಸ್ಪೆನ್ಸಿವ್ ಆಗುತ್ತೆ. ನಿಮ್ಗೆ ಅಲ್ಲೋಗಿ ಟರ್ನಿಲ್ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ತೀರಾ ಉಳಿಸಿದಂತಹ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಖಂಡಿತ ಸಿಗೋಲ್ಲ. ಸೊ ಹಂಗಾಗಿ ನಾನು ನಿಮಗೆ ಅದನ್ನು ಹೇಳೋದಿಲ್ಲ. ಹೊಸ ಫಾರ್ಚುನರ್ ಬಗ್ಗೆ ನಾನು ನಿಮಗೆ ಜಾಸ್ತಿ ಇಲ್ಲೇ ತೊಗೊಳಕ್ಕೆ ನಿಮಗೆ ಪ್ರಿಫರೆನ್ಸ್ ಮಾಡ್ತೀನಿ. ಲಾಸ್ಟ್ ಟೈಮು ಕೇಳಿದ್ರು ಒಬ್ಬರು. ಸೊ ಹಂಗಾಗಿ ಏನಿಲ್ಲ, ಅದು ಆ್ಯಡ್ ಮಾಡಿ. ಇನ್ನು ಮಹೇಂದ್ರದಲ್ಲಿ ನಿಮಗೆ ಒಂದು ಬಜೆಟ್ನಲ್ಲಿ ಬೇಕು ಅಂದರೆ ಝೈಲೋಗೆ ಹೋಗಿ. ಝೈಲೋ ಬಜೆಟ್ನಲ್ಲಿ ನಿಮಗೆ ತುಂಬ ಚೀಪಾಗಿ ನಿಮ್ಗೆ ವರ್ಕೌಟ್ ಆಗುತ್ತೆ ಝೈಲೋ. ಆಮೇಲೆ ಮಹೇಂದ್ರದಲ್ಲಿ ನಿಮಗೆ ಒಂದು ಫ್ಯಾಮಿಲಿಗೆ ಬೇಕು, ಫ್ಯೂಚರಿಸ್ಟಿಕ್ ಆಗಿರಬೇಕು, ಸನ್ರೂಫ್ ಬೇಕು, ಎಲ್ಲನೂ ಬೇಕು, ರೋಡ್ ಪ್ರೆಸೆನ್ಸ್ ಬೇಕು, ಸೂಪರಾಗಿರಬೇಕು ನಮಗೆ ಅಂತಿದ್ದರೆ ನೀವು XUV 500ಗೆ ಹೋಗಿ. ಅದು ಕೂಡ ಕಡಿಮೆ ಬಜೆಟಲ್ಲಿ ನಿಮಗೆ ಸಿಗುತ್ತೆ. ಒಂದು W10ನಲ್ಲಿ ನಿಮಗೆ ಸನ್ರೂಫ್ W9ನಲ್ಲೂ ಬರುತ್ತೆ. ಬಟ್ W10 ತಗೊಳ್ಳಿ, ಯಾಕಂದರೆ ನಿಮ್ಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ ಎಲ್ಲ ಬರುತ್ತೆ. W11ನಲ್ಲಿ ನಿಮ್ಗೇನು ಆ್ಯಡ್ ಆಗುತ್ತೆ ಅಂತ ಹೇಳಿದ್ರೆ
18 ಇಂಚ್ ವೀಲ್ ಅಂತ ಆ್ಯಡ್ ಆಗುತ್ತೆ. ಸೊ ಇದರಲ್ಲಿ 17 ಇಂಚಸ್ಸು, ಅದರಲ್ಲಿ 18 ಇಂಚಸ್ ಅಂತ ಆ್ಯಡ್ ಆಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಏನೆಲ್ಲ ಸೇಮ್ ಟು ಸೇಮೇ ಇರುತ್ತೆ. ಸೊ ಹಂಗಾಗಿ ನೀವು W10 ತೊಗೊಳ್ಳಿ, ನಿಮ್ಮ ಬಜೆಟ್ ವರ್ಕೌಟ್ ಆಗುತ್ತೆ. ಸೊ ಅದು ಮಾಡ್ಬೋದು. ಅದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ಗಳೆಲ್ಲ ಜಾಸ್ತಿ ಬರ್ತದೆ, ಮತ್ತು ಅದರಲ್ಲಿ ತೀರಾ ಕಾಂಪ್ಯಾಕ್ಟ್ ಆಗಿರುತ್ತೆ. ನಿಮಗೆ ಫುಲ್ಲು ಲೋಡೆಡ್ ಆಗಿರುತ್ತೆ. ನಿಮ್ಗೆ ಇಂಜಿನ್ ದೊಡ್ಡ ಇಂಜಿನ್, ಅದು 2.2 ಲೀಟರ್ ದೊಡ್ಡ ಇಂಜಿನ್, ಫುಲ್ ಲೋಡೆಡ್ ಆಗಿರುತ್ತೆ ನಿಮಗದು. ನಿಮಗೆ ಲೇಬರ್ ಖರ್ಚುಗಳು, ನಿಮ್ಗೆ ಏನೋ ಇಶ್ಯೂಸ್ಗಳು, ಗಾಡೀಲಿ ಇಶ್ಯೂಸ್ಗಳಾಯಿತು ರಿಲೇಟೆಡ್, ಗೇರ್ ರಿಲೇಟೆಡು, ಕ್ಲಚ್ ರಿಲೇಟೆಡು, ಇಂಜಿನ್ ರಿಲೇಟೆಡ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಲೇಬರ್ ಚಾರ್ಜ್ ಜಾಸ್ತಿ ಬರುತ್ತೆ. ನಿಮಗೊಂದು ಕ್ಲಚ್ ರಿಲೇಟೆಡ್ ಇಶ್ಯೂಸ್ಗಳು ಬಂದ್ರೇ ಅದಕ್ಕೆ ಲೇಬರ್ಗೆ 6-7 ಸಾವಿರ ರೂಪಾಯಿ ಆಗಿಬಿಡ್ತದೆ. ಸೊ ಹಂಗಾಗಿ ಅದೊಂದು ಅದರಲ್ಲಿದೆ. ಇನ್ ಕೇಸ್ ಏನಾದ್ರು ಮೆಕ್ಯಾನಿಕಲ್ ಇಶ್ಯೂಸ್ ಬಂತು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ತೀರಾ ಕಷ್ಟ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಮತ್ತು ಮೈಂಟೆನೆನ್ಸ್ ಸ್ವಲ್ಪ ನಿಮಗೆ ಒಬ್ವಿಯಸ್ಲಿ ಕಂಪೇರ್ ಟು ನಿಮಗೆ ಇನೋವಾ ಕ್ರಿಸ್ಟಾ ಕಂಪೇರ್ ಮಾಡಿದ್ರೆ XUV 500 ಸ್ವಲ್ಪ ಮೈಂಟೆನೆನ್ಸ್ ವೈಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿರೋದು ಮೆಟೀರಿಯಲ್ಸ್ಗಳು ಡಿಫ್ರೆನ್ಸ್ ಇರುತ್ತೆ, ಮತ್ತು ಅದು ಕೂಡ ಒಳ್ಳೆ ಕ್ವಾಲಿಟಿ ಇರೋಂಥ ಗಾಡಿನ, ಅದ್ರ ಬಗ್ಗೆ ಎರಡು ದೂಸರ ಮಾತಿಲ್ಲ. ರಿಸೈಕ್ಲಿಂಗ್ ವ್ಯಾಲ್ಯೂ ಅಂತ ಲೆಕ್ಕ ಹಾಕಿದ್ರೆ ಅದು ಚೆನ್ನಾಗಿದೆ, ಬಟ್ ಕಂಪೇರ್ ಟು ನಿಮಗೆ ಇನೋವಾಗೆ ಕಂಪೇರ್ ಮಾಡಿದ್ರೆ ಅಷ್ಟು ಇಲ್ಲ. ಬಟ್ ಆ್ಯಸ್ ಎ ಫ್ಯಾಮಿಲಿ ಮೆಂಬರಾಗಿ ನೀವು ಅದನ್ನ ಇಟ್ಕೊಳ್ಬೇಕು, ಒಂದು 3-4 ವರ್ಷ ಉಜ್ಜಾಡ್ತೀನಿ ಅಂದರೆ ಎಕ್ಸಲೆಂಟ್ ಗಾಡಿ. ಸಮ್ ಟರ್ಮ್ಸ್ ಆಫ್ ಅಲ್ಲಿ ನೋಡಿದ್ರೆ ಇನೋವಾ ಕ್ರಿಸ್ಟಾಗಿಂತನೂ ಒಳ್ಳೆ ಎಂತೂಸಿಯಸ್ಟಿಕ್ ಗಾಡಿ XUV 500 ಅಂತಲೇ ಹೇಳ್ಬೋದು. ಯಾಕಂದರೆ 2 ಗಾಡಿನೂ ತೀರಾ ಉಜ್ಜಾಡಿದ್ದೀನಿ. ಬಟ್ ಇನೋವಾ ನಿಮಗೆ ಕಂಫರ್ಟ್ ಲೆವೆಲ್ ಸೂಪರ್, ಸ್ಪೆಷಲಿ ಸೆಕೆಂಡ್ ರೋ ಕಂಫರ್ಟ್ ಇದು ಸೂಪರಾಗಿದೆ, ಅದರ ಬಗ್ಗೆ ದೂಸರ ಮಾತಾಡೋಂಗಿಲ್ಲ. ಬಟ್ ನಿಮಗೆ ಡ್ರೈವಿಂಗಲ್ಲಿ ಅಂತ ಬಂದರೆ ಇಟ್ಸ್ ಎ ಕ್ಲಾಸ್ ಗಾಡಿ, ಕ್ಲಾಸ್ ಮಾಸ್ ಗಾಡಿ ಅಂತ ಬರುತ್ತಲ್ಲ, ಆ ಥರ ನಿಮ್ಗೆ ಆ ಥರ ಅನಿಸಲ್ಲ. ಬಟ್ ಮಹೀಂದ್ರದಲ್ಲೇ ಮಹೀಂದ್ರ ಮತ್ತು ಟಾಟಾಗಳ ಗಾಡಿಗಳು ಏನಂದರೆ ಸ್ವಲ್ಪ ಮಾಸ್ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಮಾಸ್ ಒಂಥರ ಖಡಕ್ಕಾಗಿರ್ತಾರೆ, ಮಾಫಿಯಾ ಲುಕ್ಕಿಂಗ್ ಎಲ್ಲ ಹೇಳ್ತೀವಲ್ವ, ಒಂಥರ ಓಡಿಸೋದಕ್ಕೆ ಒಂಥರ ಮಜಾ ಆಗಿರ್ತದೆ. ಅದರಲ್ಲಿ ಒಂದು XUV 500 ಒಳ್ಳೆ ಪವರ್, ಒಳ್ಳೆ ಪಿಕಪ್, ಮೈಲೇಜ್ ಕೂಡ ಒಂದಿಲ್ಲ. ಇನೋವಾ ಕ್ರಿಸ್ಟಾ ಕಂಪೇರ್ ಮಾಡಿದ್ರೆ ಮೈಲೇಜ್ ಇದರಲ್ಲೇ ಸ್ವಲ್ಪ ಜಾಸ್ತಿ ಬರುತ್ತೆ. ಬೇಕಾದ್ರೆ 2.4, ಇದು 2.2. ಸೊ ಹಂಗಾಗಿ XUV 500 ಇಸ್ ರೆಕಮೆಂಡಬಲ್. ಇಲ್ಲ ನನಗೆ ಮಹೀಂದ್ರದಲ್ಲೇ ಬೇಕು, ಲೋ ಮೇಂಟೆನೆನ್ಸ್ ಗಾಡಿ ಬೇಕು ಅಂತಿದ್ರೆ ಪ್ರಾಪರ್ SUV ಒಂದು ಗಾಡಿ ಇದೆ, ರೇರ್ ವಿಲ್ ಡ್ರೈವ್ ಸ್ಕಾರ್ಪಿಯೋ ಕ್ಲಾಸಿಕ್ ಇದೆ. ಎಕ್ಸಲೆಂಟ್ ಚೂಸ್, ಅದು ಒನ್ ಆಫ್ ದ ಬೆಸ್ಟ್ ಗಾಡಿ. ಬಟ್ ವೈಟ್ ತಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಗೌರ್ಮೆಂಟ್ ಗಾಡಿ ಥರನೇ ಫೀಲ್ ಆಗುತ್ತೆ. ಪೊಲೀಸು RTO ಅದರೆಲ್ಲ ಹಾಕೊಂಡು ಉಜ್ಜಾಡ್ಬಿಟ್ಟಿದ್ದಾರೆ. ಹಂಗಾಗಿ ನಿಮಗೆ ಬ್ಲ್ಯಾಕ್ ಸ್ಕಾರ್ಪಿಯೋ ಬೆಸ್ಟ್. S9, S10 ಎಲ್ಲ ಬರ್ತದೆ, ನಿಮ್ಮ ಬಜೆಟ್ಗೆ ನೋಡಿ ತೊಗೋಬಹುದು. ಬಟ್ S9 ಈಸ್ ಗುಡ್ ಆಪ್ಷನ್ಸ್. ಅದರಲ್ಲೂ ಕೂಡ ಸೇಮ್ XUV 500 ಏನು ಇಂಜಿನ್ ಇದೆಯೋ ತಗೋಣ ತುರ್ಕಿರೋದೆ. ಅದರಲ್ಲೇ ಸ್ವಲ್ಪ ಟ್ಯೂನಿಂಗ್ ಇಲ್ಲ, ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಜಾಸ್ತಿ ಬರೋಲ್ಲ, ಏನು ಸನ್ರೂಫು ಬರೋಲ್ಲ, ಏನೂ ಬರೋಲ್ಲ, ಎಂಥದ್ದು ಇಲ್ಲ, ಎಲ್ಲ ಬೇಸಿಕ್ ಇರುತ್ತೆ ಒಳಗಡೆ. ನಿಮ್ಗೆ ಈಚೆ ನೋಡೋಕ್ಕೆ ಎಷ್ಟು ಸೂಪರಾಗಿ ಕಾಣಿಸುತ್ತೋ, ಒಳಗಿಂದ ನೋಡಿದ್ರೆ ಏನು ಅಷ್ಟಕ್ಕಷ್ಟೇ ಅದು. ಬಟ್ ಓಕೆ, ಬಟ್ ಅದರಲ್ಲಿ ನಿಮಗೆ ಥರ್ಡ್ ರೋ ಏನಿದೆಯೋ ಅದು ನಿಮಗೆ ಅಷ್ಟು ಚೆನ್ನಾಗಿಲ್ಲ. ಒಂಥರ ಸಿಟೀಲಿ ಒಂದು 100 ಕಿಲೋಮೀಟರ್ ಒಳಗೆ ಓಡ್ಸೋಕ್ಕೆ ಚೆನ್ನಾಗಿರ್ತದೆ. ತೀರಾ ಲಾಂಗ್ ಡ್ರೈವ್ಗಳಿಗೆಲ್ಲ ಅದು ಥರ್ಡ್ ರೋ ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಓಕೆ, ನಾಟ್ ಬ್ಯಾಡ್. ಬಟ್ ನಿಮಗೆ ಬೂಟ್ ಸ್ಪೇಸ್ ಎಲ್ಲ ತುಂಬ ಹೈಟ್ ಬರುತ್ತೆ, ಟಾಲ್ ಬೈ ಅದು. ಅಂದರೆ ನಿಮಗೆ ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಅಂತಲೇ ಬರ್ತದೆ. ಅದರಲ್ಲಿ ಏನು ನೆಗೆಟಿವ್ ಅಂತ ಹೇಳಿದ್ರೆ ಒಂದು ಬಾಡಿ ರೋಲ್ ಜಾಸ್ತಿ ಇದೆ ಅದು ಕ್ಲಾಸಿಕಲ್ಲಿ. ಬಿಕಾಸ್ ಅದು ಟಾಲ್ ಬೈ ಬರುತ್ತೆ ಮತ್ತು ರೇರ್ ವೀಲ್ ಡ್ರೈವ್ ಬರ್ತದೆ. ನಿಮಗೆ ಅದು ಒಂಥರ ಲುಕ್ ಇಟ್ಸ್ ಡಿಫ್ರೆಂಟ್. ಅದು XUV ನಿಮ್ಗೆ ಅಷ್ಟು ಬರಲ್ಲ. XUV ಬಂದು ಮೋನೋಕಾರ್ಕಲ್ಲಿ ಬಿಲ್ಡ್ ಆಗಿರೋದು. ಇಲ್ಲ, ಇದು ಬಂದು ಸ್ಕಾರ್ಪಿಯೋ ಬಂದು ಲ್ಯಾಡರ್ ಆನ್ ಫ್ರೇಮ್ ಬಂದು. ಇದು ನಿಮ್ಗೆ ಹಳ್ಳಕೊಳ್ಳೋಕ್ಕೆಲ್ಲ ಪಕ್ಕಾ ಗಾಡಿ ಇದು, ಅದು ಸ್ಕಾರ್ಪಿಯೋ. XUV 500 ಕೂಡ ಹೋಗುತ್ತೆ, ಬಟ್ ಅದು ನಿಮ್ಗೆ ಅದಕ್ಕೆ ಮಾಡಿಲ್ಲ, ಅದು ಪ್ರಾಪರ್ ಹೈವೇಗೆ ಸಿಟಿಗೆ ಮಾಡಿರೋದು. ಬಟ್ ಸ್ಕಾರ್ಪಿಯೋ ಕ್ಲಾಸಿಕ್ ಬಂದು ನಿಮಗೆ ಟೈಪ್ 2 ಏರಿಯಾ ಅಂತ ಏನಿರುತ್ತೋ ಆ ಏರಿಯಾಗೆ ರಗಡ್ನೆಸ್ಗೋಸ್ಕರನೇ, ಒಂದು ಗ್ಯಾಂಗ್ಸ್ಟರ್ ಮಾಫಿಯಾ ಲುಕ್ಗೋಸ್ಕರನೇ ಮಾಡಿರುವಂಥದ್ದು. ಎಕ್ಸಲೆಂಟ್ ಆಪ್ಷನ್ ಅದು. ಅಷ್ಟೊಂದು ಏನು ಮೇಂಟೆನೆನ್ಸ್ ಬರೋಲ್ಲ, ಅದು ಒಳ್ಳೆ ಆಪ್ಷನ್. ದೊಡ್ಡ ಟೈರ್ ಬರ್ತದೆ, ವೀಲ್ ಬೇಸ್ ಕೂಡ ಸೂಪರ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಅಲ್ಟಿಮೇಟ್, ನಿಮಗೇನು ಟಚ್ ಆಗೋಲ್ಲ ಹಾಗಿದೆ, ಅದನ್ನು ತೊಗೋಬೋದು. ಬಟ್ ನಿಮಗೆ ಸೇಫ್ಟಿ ಪರ್ಪಸ್, ಫ್ಯಾಮಿಲಿ ಪರ್ಪಸ್ ಹಂಗೆ ನೋಡ್ತಿದ್ರೆ XUV 500 ಬೆಟರ್. ಬಿಕಾಸ್ ಏರ್ ಬ್ಯಾಗ್ಸ್ ಎಲ್ಲ ನಿಮ್ಗೆ ಜಾಸ್ತಿ ಬರುತ್ತೆ, 6, 8 ಹಿಂಗೆಲ್ಲ ಏರ್ ಬ್ಯಾಗ್ಸ್ ಬರ್ತದೆ. ಸನ್ರೂಫ್ ಬರುತ್ತೆ ಅದರಲ್ಲಿ ನಿಮಗೆ ಥರ್ಡ್ ರೋನು ಕೂಡ ಚೆನ್ನಾಗೇ ಇದೆ ಒಂದು ಲೆವೆಲ್ಗೆ. ಸೆಕೆಂಡ್ ರೋ ಕೂಡ ಕಂಫರ್ಟಬಲ್ ಸೂಪರ್ ಆಗಿದೆ, ಕಂಪೇರ್ ಟು ಕಾರ್ಪೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಗಿದೆ. ಸೊ ಇದನ್ನು ನೀವು ಚೂಸ್ ಮಾಡ್ಬೋದು. ಇನ್ನು ಟಾಟಾದಲ್ಲಿ ಬಂದರೆ ಮಹೀಂದ್ರದಲ್ಲಿ ನಾನು ಅಷ್ಟೇ ಪ್ರಿಫರ್ ಮಾಡ್ತೀನಿ. ಈ TUV ಇವೆಲ್ಲ ಬರುತ್ತೆ, ಅದು ನಿಮ್ಗೆ ಯಾರನ್ನ ಟೂರಿಸ್ಟ್ ಓಕೆ ಯೂಸ್ ಆಗುತ್ತೆ. ಸೊ TUV ಎಲ್ಲ ಅದು ಏನು ಮಜಾ ಇಲ್ಲ, ನೀವು ಒಂದು ಒಳ್ಳೆ ಗಾಡಿ ಅಂತ ನಿಮ್ಗೆ ಫೀಲ್ ಕೊಡೋಲ್ಲ ಅದು. ನೆಕ್ಸ್ಟ್ ಟಾಟಾದಲ್ಲಿ ಬರೋದಾದರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ಯಾಕಂದರೆ ನೆಕ್ಸಾನ್ ಕ್ರಾಸ್ ಓವರ್ಗಳಲ್ಲಿ ನಿಮಗೆ ನೆಕ್ಸಾನ್ ಕೂಡ ಒಳ್ಳೆ ಗಾಡಿ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಅದು ನೀವು ತೊಗೋಬೋದು. 2018 ಆ ಬ್ಯಾಚು ನೀವು ತೊಗೋಬೋದು, ಬೆಸ್ಟ್ ಆಪ್ಷನ್ ಅದು. ಯಾಕಂದ್ರೆ ಅದೇ ಸ್ವಲ್ಪ ಕಮ್ಮಿಗೆ ಸಿಗುತ್ತಲ್ಲ ನಿಮಗೆ, ಅದನ್ನು ತೊಗೋಬೋದು. ಹೊಸ ಗಾಡಿಗಳೆಲ್ಲ ವರ್ಕೌಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವನ್ ಇಲ್ಲ, ನೀವು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದು ಬೇಕು, 7 ಸೀಟ್ರಲ್ಲಿ ಬೇಕು ಅಂತ ಹೇಳಿದ್ರೆ ಸ್ಟ್ರಾಮ್ ತೊಗೊಳ್ಳಿ. ಸರಿಗಿದೆ ಸಫಾರಿ ಸ್ಟ್ರಾಮ್, ಚಿರತೆ ಅದು
ಅದನ್ನು ನೀವು ಆ್ಯಡ್ ಮಾಡಬಹುದು. ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಬಡ್ಜೆಟ್ ಸ್ಟ್ರೆಚ್ ಮಾಡ್ತೀವಿ ಅಂದರೆ ಹರಿಯರ್ ತೊಗೊಳ್ಳಿ. ಹರಿಯರ್ ಕೂಡ ಒಳ್ಳೆ ಗಾಡಿನೇ. ಬಟ್ ನಿಮಗೆ ಇಲ್ಲ ಇನ್ನೂ ಸ್ವಲ್ಪ ಸ್ಟ್ರೆಚ್ ಮಾಡ್ತಿದ್ರೆ ಸಫಾರಿಗೆ ಹೋಗ್ಬೋದು. ಸಫಾರಿ ಅಂದರೆ ಮಾಡರ್ನ್ ಸಫಾರಿ, ಹೊಸ ಸಫಾರಿ, ಅದಕ್ಕೆ ಹೋಗಬಹುದು. ತುಂಬ ಜನ ಎಕ್ಸಾ ಬಗ್ಗೆ ಕೇಳಿದ್ರಿ. ಎಕ್ಸಾನು ಚೆನ್ನಾಗಿದೆ, ಬಟ್ ಅದು ನಿಮ್ದು ರಿಸೇಲಿಂಗ್ ವ್ಯಾಲ್ಯೂ ಇಲ್ಲ, ಅದು ಹೆಸರೇ ಯಾರಕ್ಕೆ ಮರ್ತೇ ಬಿಟ್ಟಾರೆ ಎಲ್ಲರೂ. ಸೊ ಒಂದು ಎಕ್ಸಾ ಒಳ್ಳೆ ಗಾಡಿನೇ, ದೊಡ್ಡ ಗಾಡಿ. ಆ್ಯಕ್ಚುಲಿ ಅದು ಇನೋವಾಗೆ ಟಕ್ಕರ್ ಕೊಡಬೇಕಂತೇನೋ ತಂದರು, ಅದೇನು ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ಅದು. ಬಟ್ ಗಾಡಿ ಚೆನ್ನಾಗಿದೆ. ಡ್ಯೂಲ್ ಎಕ್ಸಾಸ್ಟ್ ಇನ್ನೂ ಬರುತ್ತೆ, ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ತುಂಬ ದೊಡ್ಡ ಗಾಡಿ ಅದು, ಅದನ್ನು ತೊಗೋಬೋದು. ಬಟ್ ಫ್ಯೂಚರಲ್ಲಿ ನಿಮಗೆ ಸ್ಪೇರ್ಸ್ ಆಗಿರಲಿ ಅಥವಾ ರಿಸೆಲ್ಲಿಂಗ್ ವ್ಯಾಲ್ಯೂಸ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸಸ್ಗಳು ಜಾಸ್ತಿ ಇದೆ. ಹಂಗಾಗಿ ನಾನು ತೊಗೊಳೋಕ್ಕೆ ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ. ಬಟ್ ನೀವು ಟಾಟಾದಲ್ಲೇ ತೊಗೊಳ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಬಜೆಟಲ್ಲಿ ನೀವು ತೊಗೊಳ್ತೀನಿ ಅಂದರೆ ಟಾಟಾ ಸಫಾರಿ ಸ್ಟ್ರಾಂಗ್ ತೊಗೊಳ್ಳಿ. ಅದರಲ್ಲೂ ಕೂಡ ಬಾಡಿ ರೋಲ್ ಇದೆ. ಬಟ್ ಕಂಪೇರ್ ಟು ನಿಮ್ಗೆ ಸ್ಕಾರ್ಪಿಯೋ ಅಷ್ಟೊಂದು ಇಲ್ಲ. ಬಟ್ ನಿಮಗೆ ಲುಕ್ಕು ಸಖತ್ತಾಗಿ ಕೂಡ ಸಾಲಿಡಾಗಿ ಕೊಡ್ತದೆ ಲುಕ್. ಅದು ನಿಮಗೆ ಸೇಮ್ ನಿಮಗೆ ಸ್ಕಾರ್ಪಿಯೋ ಕ್ಲಾಸಿಕಲ್ ಹೆಂಗೆ ಲುಕ್ ಕೊಡ್ತದೋ ಇದು ಹಾಗೆ ಕೊಡುತ್ತೆ. ಸ್ಪೆಷಲಿ ನಿಮಗೆ ಸೈಡ್ ಪ್ರೊಫೈಲು ಸ್ಕಾರ್ಪಿಯೋಗಿಂತಲೂ ಆ್ಯಕ್ಚುಲಿ ನಿಮಗೆ ಟಾಟಾ ಸಫಾರಿ ಸ್ಟ್ರಾಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಾಡರ್ನ್ ಟಾಟಾ ಸಫಾರಿನಲ್ಲಿ ನಿಮಗೆ ಲುಕ್ ವೈಸ್ ಓಕೆ, ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಟ್ ನನಗೆ ಪರ್ಸ್ನಲಿ ಯಾಕಂದರೆ ಆರಿಯವರು ಸಫಾರಿ ಒಂಥರ ಅಣ್ಣ ತಮ್ಮ ಪಕ್ಕದಲ್ಲಿ ಒಂದೇ ಥರನೇ ಅನಿಸುತ್ತೆ. ನನಗೇನು ಅದರ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ ಅಷ್ಟೇ. ಬಟ್ ತುಂಬ ಜನಕ್ಕೆ ಓಲ್ಡ್ ಸಫಾರಿನ ನ್ಯೂ ಸಫಾರಿನ ಅಂತ ಹೇಳಿದ್ರೆ, ನನಗೆ ಆ್ಯಸ್ ಎ ಕಾರ್ ಎಂಥೂಸಿಯಾಸ್ಟಿಕ್ ಆಗಿರೋ ನನಗೆ ಓಲ್ಡ್ ಸಫಾರಿ ಸ್ಟ್ರಾಂಗ್ ಇಷ್ಟಪಡ್ತೀನಿ. ಮತ್ತು ತುಂಬ ಜನ ಹೇಳ್ತಾರೆ ಸಫಾರಿ ಸ್ಟ್ರಾಂಗ್ ತೊಗೊಳ್ಳ, ಇಲ್ಲ ಹಳೇದು ಡೈಕೋರ್ ಇಂಜಿನ್ ಬರ್ತಿತ್ತಲ್ಲ ಅದನ್ನು ತೊಗೊಳ್ಳ ಅಂತ ಹೇಳ್ತಾರೆ. ಡೈಕೋರ್ ಸೂಪರಾಗಿದೆ, ಅದ್ರ ಬಗ್ಗೆ ಅದು ಚೆನ್ನಾಗಿದ್ದಕ್ಕೇ ಇದು ಬಿಟ್ಟಿರೋದು. ಡೈಕೋರ್ ಓಕೆ, ಬಟ್ ಅದು ನಿಮಗೆ FC ಎಲ್ಲ ಲ್ಯಾಪ್ಸ್ ಆಗೋಂಥ ಟೈಮ್ ಬಂದುಬಿಟ್ಟಿರ್ತದೆ. ಮತ್ತು ಅದು ಸ್ಪೇಸ್ ಕೂಡ ಸರಿಯಾಗಿ ಅವೈಲೇಬಿಲಿಟಿ ಇಲ್ಲ. ಸ್ವಲ್ಪ ಮೈಂಟೆನೆನ್ಸ್ ನಿಮಗೆ ಜಾಸ್ತಿ ಆಗಿಬಿಡುತ್ತೆ ಸರ್ವಿಸ್ಗೆಲ್ಲ ಬಿಟ್ಟಾಗ. ಅದು ಒಳ್ಳೆಯ ಗಾಡಿನೇ, ಅಮೇಝಿಂಗ್ ಗಾಡಿ. ಒಳ್ಳೆ ಬರೀ AC ತುಂಬ್ಕೊಂಡಿದ್ದ ಗಾಡೀಲಿ. ಅದು ಅಷ್ಟೇ ಸ್ಟ್ರಾಮಲ್ಲೂ ಅಷ್ಟೇ. ಸ್ಟ್ರಾಮು ಒಳ್ಳೆ ಕಂಫರ್ಟ್ ಇರೋ ಗಾಡಿ. ಓಕೆ ತೊಗೊಬೋದು. ನೀವು ಸ್ಟ್ರಾಮ್ ಅಥವಾ ಸ್ಕಾರ್ಪಿಯೋ ಕ್ಲಾಸಿಕ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಆ ಸೆಗ್ಮೆಂಟಲ್ಲಿ ಕಮ್ಮಿ ಮೇಂಟೆನೆನ್ಸ್, ಅಷ್ಟೊಂದೇನು ಮೇಂಟೆನೆನ್ಸ್ ಬರೋಲ್ಲ, ಕಮ್ಮಿ ಎಲೆಕ್ಟ್ರಾನಿಕ್ಸ್ಗಳಿದೆ ಎಲ್ಲ ಓಕೆ. ಬಟ್ ಸನ್ರೂಫ್ ಯಾವುದ್ರಲ್ಲೂ ಬರೋಲ್ಲ, ಅದೇ ಪ್ರಾಬ್ಲಮ್ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಹೋಂಡೈಯಲ್ಲಿ ಬಂದರೆ ತುಂಬ ಜನ ಕ್ರೆಟಾ ಅಂತ ಹೇಳಿದ್ರಿ. ಸೊ ಕ್ರೆಟಾ ಗಾಡಿಗಳನ್ನ ನೀವು ತೊಗೋಬೋದು. 2016+ ಮಾಡಲ್ ಬಂದಿದ್ದು ಬ್ಯಾಚ್ ಗಾಡಿಗಳು ನೀವು ತೊಗೋಬೋದು. ಇಂಜಿನ್ ಒಳ್ಳೆ ಇಂಜಿನ್, ಸಾಫ್ಟ್ ಇಂಜಿನ್, CRD ಏನೋ ಬರುತ್ತದು, VT ಬಂದು ಪೆಟ್ರೋಲ್, ಅದು CRD ಏನೋ ಬರುತ್ತದು. ಅದನ್ನು ನೀವು ಚೂಸ್ ಮಾಡಬಹುದು. ಬಟ್ ಅದರಲ್ಲಿ ದೊಡ್ಡ ಹೈ ಪವರ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಅದು 1.5 ಲೀಟ್ರ್, ಅದು 1,400 cc ಏನೋ ಬರುತ್ತದು. ಬಟ್ ಓವರ್ ಪರ್ಫಾರ್ಮೆನ್ಸ್ ಗಾಡಿ ಅಂತೂ ಕ್ರೆಟಾ ಅಲ್ಲ. ನಿಮಗೆ ಲೋಡ್ ಆಗ್ತಂಗೆ ಒಂದು 5 ಜನ ಪ್ಲಸ್ ಲಗೇಜಲ್ಲಿ ನಿಮ್ಗೊಂದು ಒಳ್ಳೆ ಕಂಫರ್ಟಾಗಿ ಫೀಲ್ ಕೊಡುತ್ತೆ. ಒಳ್ಳೆ ರಿಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಇದೆ. ಅದಕ್ಕೆ ಮೈಂಟೆನೆನ್ಸ್ ಸ್ವಲ್ಪ ನಿಮಗೆ ಮಹೀಂದ್ರ ಗಾಡಿಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಹೋಂಡೈ ಗಾಡಿಗಳು. ಸೊ ಹಂಗಾಗಿ ನೀವು ಹೋಂಡೈ ಕ್ರೆಟಾದನ್ನು ಕನ್ಸಿಡರೇಷನ್ ಮಾಡಬಹುದು. ತುಂಬ ಜನ ಅಲ್ಕಾಜರ್ ಕೇಳಿದ್ರಿ. ಅಲ್ಕಾಜರಲ್ಲಿ ತೊಗೊಳಕ್ಕೆ ಹೋಗಬೇಡಿ, ನಿಮ್ಮದು ವರ್ಕೌಟ್ ಆಗೋಲ್ಲ. ಸೊ ಹಂಗಾಗಿ ನೀವು ಹೋಂಡೈಯಲ್ಲಿ ತೊಗೊಳಂಗಿದ್ರೆ ಕ್ರೆಟಾ ಒಂದನ್ನು ಚೂಸ್ ಮಾಡ್ಬೋದು. ಇನ್ನು ಅದರಲ್ಲೊಂದು ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ಗಳಲ್ಲಿ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಸೆಗ್ಮೆಂಟಲ್ಲಿ i20 ಆ್ಯಕ್ಟಿವ್ ಮತ್ತು i20 ಆಸ್ತಾ 6 ಸ್ಪೀಡ್ ಬರುತ್ತೆ. ಅದರಲ್ಲೂ 6 ಸ್ಪೀಡ್ ಗೇರ್ ಬಾಕ್ಸು ಬರುತ್ತೆ. ಅದು ಅಥವಾ i10 ಹಿಂಗೆ ತೊಗೊಳ್ತಿದ್ರೆ ಓಕೆ, ಅದು ಕೂಡ ಗ್ರೇಟ್ ಆಪ್ಷನ್ನೇ, ತೊಗೋಬೋದು ಗಾಡಿ ಚೆನ್ನಾಗಿದ್ದರೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ನೀವೇನಾದ್ರೂ ಕೂಡ ಬೇಡಪ್ಪ ಅದೇನು ನೋಡೇ ಬಿಡೋಣ, ನನಗೆ ಯಾಕೋ ಸುಜುಕಿ ಬಿಟ್ಟರೆ ಬೇರೆ ಹೋಗೋಕ್ಕಾಗ್ತಿಲ್ಲ, ಮಾರುತಿ ಸುಜುಕಿ ಕಡೆಗೆ ಹೋಗೋಣ ಅಂತ ನಿಮ್ಗೇನೋ ಅನಿಸಿದ್ರೆ, ಸ್ವಲ್ಪ ದೊಡ್ಡ ಗಾಡಿ ತೊಗೊಳ್ತೀನಿ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಬ್ರಿಝಾ ತೊಗೋಬಹುದು. ಇದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಬಟ್ ನೀವು ಕೇಳಿರೋ ಪ್ರಕಾರ ಸಜೆಷನ್ ಮಾಡಲೇಬೇಕಾಗಿರೋದು ನನ್ನ ಕರ್ತವ್ಯ. ಬಟ್ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಅದು ಆ ಥರ ಎಂಥೂಸಿಯಾಸ್ಟಿಕ್ ಆಗೂ ಇಲ್ಲ ಗಾಡಿ. ಇತ್ಲಾಗ ಫ್ಯಾಮಿಲಿ ಗಾಡಿನೂ ಇಲ್ಲ, ಏನೋ ಒಂದು ಗಾಡಿ ಇದೆ ಅಷ್ಟೇ. ಅದು ನಾನು ಪರ್ಸ್ನಲಿ ನನಗೆ ಸುಜುಕಿ ಗಾಡಿಗಳನ್ನ ನನಗೆ ಇಷ್ಟನೇ ಪಡೋದು. ಯಾವ ಗಾಡಿನೂ ನನಗೆ ಇಷ್ಟ ಆಗಿಲ್ಲ, ಸ್ಟಿಲ್ ಇಲ್ಲಿವರೆಗೂ ನನಗೆ ಇಷ್ಟ ಆಗಿಲ್ಲ. ಯಾವುದೂ ನನಗೆ ಇಷ್ಟ ಆಗಿಲ್ಲ. ಓಲ್ಡ್ ತೀರಾ 2009-10 ಒಳಗಡೆ ಬಂದಿದ್ದ ಗಾಡಿಗಳು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮಾರುತಿ 800 ಗಾಡಿ ನಾನು ಮೊನ್ನೆವರೆಗೂ ಇಟ್ಕೊಂಡಿದ್ದೆ, 97 ಮಾಡಲ್ದು ಇಟ್ಕೊಂಡಿದ್ದೆ. ಆ ಥರ ಗಾಡಿಗಳಿಗಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಈಗೇನು ಬಂತೋ ಇಲ್ಲ.